ರಾಜ್ ಪವರ್ ನ್ಯೂಸ್ಗೆ ಹಾಗೂ ನಂಬಿಕೆ ದೇಗುಲ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಿಂದೂ ಸನಾತನ ಧರ್ಮದಲ್ಲಿ ನಂಬಿಕೆಗೆ ಬಹಳ ಶಕ್ತಿ ಇದೆ. ಅದಕ್ಕೆ ದೇವಾನುದೇವತೆಗಳ ವಿಶೇಷ ಪೂಜೆಗೆ ಆಷಾಢ ಪೂಜೆ ಶ್ರೇಷ್ಠ ಎಂಬುದು ಭಕ್ತರ ಅಭಿಪ್ರಾಯ. ಇಂದು 3ನೇ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಅಲಂಕಾರ ದ್ವೀಪ ಜ್ಯೋತಿ ಬೆಳಗಿಸಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿ ಕಿಕ್ಕೇರಮ್ಮ ಊರ್ಚಲಮ್ಮ ಆಶೀರ್ವಾದವನ್ನು ಪಡೆದು ಮಳೆ ಬೆಳೆ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ನೆಮ್ಮದಿ ಶಾಂತಿಯನ್ನು ಸಕಲಗಿಷ್ಟಾರ್ಥವನ್ನು ಪರಿಹರಿಸುವಂತೆ ಆಷಾಢ ಶುಕ್ರವಾರ ವಿಶೇಷ ಶಕ್ತಿ ದೇವತೆಗಳಲ್ಲಿ ಪ್ರಾರ್ಥಿಸಿದ ಭಕ್ತಸಾಗರ. ಇದೆಲ್ಲ ಪೂಜೆ. ಶ್ರೀ ಆದಿಶಕ್ತಿ ಉರುಚಲಮ್ಮ ನಮ್ಮ ಕಿಕ್ಕೇರಿ ಲಕ್ಷ್ಮೀಪುರ ಗ್ರಾಮದ ಗಡಿಭಾಗದಲ್ಲಿರುವಂಥ ಆದಿಶಕ್ತಿ ಶಕ್ತಿವಂತೆ ಮಹಾ ತ್ರಿಶಕ್ತಿ ದೇವತಾ ಅಂತ ಹೇಳಿ ಈ ತಾಯಿಯನ್ನು ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮಕ್ಕೆ ಯಾವುದೇ ದುಷ್ಟಶಕ್ತಿಯಾಗಲಿ ದೈವಶಕ್ತಿಯಾಗಲಿ ಆಗಮನಕ್ಕೆ ಮೊದಲು ತಾಯಿಯವರ ಅಪ್ಪಣೆಯನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ ಊರಿಗೆ ಛಲವಾಗಿ ಅಂದರೆ ಹುರು ಛಲ ಅಮ್ಮ ಅಂತ ಹೇಳಿ ಗದ್ದಿಗೆಯ ಪ್ರಕಾರವಾಗಿ ಪೂರ್ವಿಕರು ಗ್ರಾಮ ಏನು ಆವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು ಅಂದಿನ ಕಾಲದಲ್ಲಿ ಈ ತಾಯಿಯ ಗದ್ದಿಗೆಯನ್ನು ಪೂಜಿಸಿಕೊಂಡು ಈ ತಾಯಿಯವರಿಂದ ಅಪ್ಪಣೆಯನ್ನು ಪ್ರೇರೇಪಣೆ ಮಾಡಿಕೊಂಡು ರೈತಾಪಿ ವರ್ಗದವರಿಗೆ ಸುಖ ಮಳೆ ಬೆಳೆ ಅನ್ನದಾನಕ್ಕೆ ಮತ್ತು ಗ್ರಾಮಗಳ ಅಭ್ಯುದಯಕ್ಕೆ ಪೂಜಿಕೊಂಡಂಥ ದೇವಿ ಮಹಾಶಕ್ತಿ ಶ್ರೀ ಆದಿಶಕ್ತಿ ಉರುಚಲಮ್ಮನವರು. ಇವರು ತಾಯಿ ಕಿಕ್ಕೇರಮ್ಮನವರ ಸಹೋದರಿಯಾಗಿರುತ್ತಾರೆ. ಈ ದಿನ ತಾಯಿ ಶ್ರೀ ಕಿಕ್ಕೇರಮ್ಮನವರ ಹಾಗೂ ಆದಿಶಕ್ತಿ ಉರುಚಲಮ್ಮನವರ 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಶುಕ್ರವಾರ ವಿಶೇಷ ಅಲಂಕಾರ ಮತ್ತು ಪೂಜಾ ಸಂಕಲ್ಪಗಳನ್ನು ಕೈಗೊಂಡಿದ್ದು, ಪ್ರತಿ ಶುಕ್ರವಾರ ಕೂಡ ನಿತ್ಯ ಸಂಕಲ್ಪ ಜ್ಯೋತಿ ದೀಪ ಅಂತ ಹೇಳಿ ಬೆಳಗಿಸಿ ಭಕ್ತಾದಿಗಳಿಗೋಸ್ಕರನೇ ಈ ಒಂದು ಪೂಜಾ ಸೇವೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಆಷಾಢ ಶುಕ್ರವಾರ ಮಾಸದಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಪೂಜೆಗಳನ್ನು ನೆರವೇರಿಸುತ್ತಾ ಅನ್ನ ಸಂತರ್ಪಣೆಯನ್ನು ಗೈಯುತ್ತಾ ಸರ್ವರಿಗೂ ತಾಯಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಕಿಕ್ಕೇರಮ್ಮ ಮತ್ತು ನಮ್ಮ ಆದಿಶಕ್ತಿ ಉರುಚಲಮ್ಮನವರು ಪ್ರತಿಯೊಬ್ಬರ ಬಾಳಿನ ಬೆಳಕಾಗಿ ನೆಲೆಸಿ ಆರೋಗ್ಯ ಆಯುಷು ಅಭಿವೃದ್ಧಿ ಯಶಸ್ಸು ಯೋಗ ಭೋಗಗಳನ್ನು ದೀರ್ಘಾಯುಷ್ಯಗಳನ್ನು ಕರುಣಿಸಿ ಲೋಕಕ್ಕೆ ಲೋಕ ಕಲ್ಯಾಣಕ್ಕೆ ನಮ್ಮ ದೇಶದ ಅಭಿವೃದ್ಧಿಗೆ ರೈತರ ಏಳಿಗೆಯನ್ನು ರೈತರ ಬೆಳವಣಿಗೆಯನ್ನು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿಶೇಷ ಸಂಕಲ್ಪ ಜ್ಯೋತಿಯನ್ನು ಬೆಳಗುತ್ತಾ ಭಕ್ತರ ಮನೋಸಂಕಲ್ಪ ಜ್ಯೋತಿಯನ್ನು ಬೆಳಗಿದ್ದೀವಿ. ಸರ್ವರಿಗೂ ತಾಯಿ ಒಳ್ಳೇದು ಮಾಡಿ. ಧನ್ಯವಾದಗಳು.